ಹಾಯ್ ಸ್ನೇಹಿತರೆಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ಅಮೃತಧಾರೆ ಧಾರಾವಾಹಿಯ ಸಂಚಿಕೆಯನ್ನು ನೋಡೋಣ ಬನ್ನಿ. ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ಭೂಮಿಕಾ ಗರ್ಭಿಣಿಯಾಗಿರ್ತಾಳೆ. ಇದನ್ನು ತಿಳಿದ ಶಕುಂತಲಾ ಗೌತಮ್ಗೆ ಮಕ್ಕಳಾಗಬಾರ್ದು ಅಂತೇಳಿ ಡಾಕ್ಟರ್ ಹತ್ರ ಭೂಮಿಯ ಗರ್ಭಕೋಶದಲ್ಲಿ ತೊಂದರೆ ಇದೆ ಅಂತ ಹೇಳಿಸಿರ್ತಾಳೆ. ಇದನ್ನ ಗೌತಮ್ ಈ ಸುಳ್ಳ ಬಯಲು ಮಾಡ್ತಾನೆ, ನೋಡೋಣ ಬನ್ನಿ. ಭೂಮಿಕಳ ಎಲ್ಲ ರಿಪೋರ್ಟು ಗೌತಮ್ ಕೈ ಸೇರಿರುತ್ತೆ. ಭೂಮಿಕಾ ಗರ್ಭದಲ್ಲಿ ತೊಂದರೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಆದ್ರೂ ಯಾರಿಗೂ ನನ್ನವನ್ನ ತೋರಿಸ್ಕೊಬಾರ್ದು ಅಂತ ನಾರ್ಮಲ್ ಆಗಿ ಮನೆಗೆ ಬರ್ತಾರೆ ಗೌತಮ್. ಆಗ ಶಕುಂತಲಾ ದೇವಿ ಗೌತಮ್ ನೋಡಿ ಶಕುಂತಲಾ ದೇವಿಗೆ ಡೌಟ್ ಬರುತ್ತೆ. ಏನಿದು, ಭೂಮಿಗೆ ತೊಂದರೆ ಇದೆ ಅಂತ ಹೇಳಿದ್ರು ಗೌತಮ್ ಇಷ್ಟು ನಾರ್ಮಲ್ ಆಗಿದಾನಲ್ಲ, ಯಾವುದೇ ನೋವಿಲ್ಲ ಬೇಜಾರಿಲ್ಲ ಮುಖದಲ್ಲಿ ಅಂತ ಯೋಚನೆ ಮಾಡ್ತಾ ನಿಜವಾಗ್ಲೂ ನಾನು ಹೇಳ್ಕೊಟ್ಟಂಗೆ ಡಾಕ್ಟ್ರು ಗೌತಮ್ಗೆ ಹೇಳಿದಾರಾ ಇಲ್ವಾ ಅಂತ ಶಕುಂತಲೆಗೆ ಅನುಮಾನ ಬರುತ್ತೆ. ಆಗ ಶಕುಂತಲಾ ದೇವಿ ಡಾಕ್ಟರ್ಗೆ ಫೋನ್ ಮಾಡ್ತಾರೆ. ಆಗ ಫೋನ್ ಮಾಡಿ, ಏನು ಡಾಕ್ಟ್ರೆ, ನಾನು ಹೇಳಿದ ರೀತಿ ಮಾಡಿದಿರೋ ಇಲ್ವೋ, ನಾನು ಹೇಳಿದ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಹೇಳಿದ್ದೀನಿ ಮೇಡಮ್, ನೀವು ಹೇಳ್ದಂಗೆ ಹೇಳ್ಕೊಟ್ಟಂಗೆ ಹೇಳಿದ್ದೀನಿ ಗೌತಮ್ ಅವರಿಗೆ. ಭೂಮಿಕಾ ಗರ್ಭಕೋಶದಲ್ಲಿ ತೊಂದರೆ ಇದೆ, ಗರ್ಭಕೋಶ ತುಂಬ ವೀಕ್ ಇದೆ, ನೀವೇನಾದರೂ ಮಕ್ಕಳು ಮಾಡ್ಕೋಬೇಕು ಅಂದರೆ ಭೂಮಿಕನ್ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೂ ಹುಟ್ಟೋ ಮಗು ಬುದ್ಧಿಮಾಂದ್ಯವಾಗಿ ಹುಟ್ಟುತ್ತೆ, ಇದರಿಂದ ಇಬ್ಬರಿಗೂ ತೊಂದರೆ ಇದೆ ಅಂತ ಹೇಳಿದ್ದೀನಿ ಅಂತಾರೆ. ಹ್ಯಾಂಡಿಕ್ಯಾಪ್ ಮಗು ಏನಾದರೂ ಹುಟ್ಟಿದ್ರೆ ಆ ಮಗುನ ಭೂಮಿಕಾ ಸಾಕೋಷ್ಟರಲ್ಲಿ ಇನ್ನೂ ವೀಕ್ ಆಗಿ ಹೋಗ್ತಾರೆ ಅಂತ ಹೇಳಿದ್ದೀನಿ. ಅವರಲ್ಲಿ ಭಯದ ಬೀಜ ಬಿತ್ತಿದ್ದೀನಿ, ಅವರಿನ್ನು ಮಗು ಮಾಡ್ಕೊಳ್ಳೋ ವಿಷಯಕ್ಕೆ ಹೋಗಲ್ಲ ಬಿಡಿ ಮೇಡಮ್ ಅಂತ ಶಕುಂತಲಾ ದೇವಿಗೆ ಡಾಕ್ಟರ್ ಹೇಳ್ತಾರೆ. ಆಗ ಶಕುಂತಲಾ ದೇವಿ, ಹೌದಾ, ಹಾಗಾದ್ರೆ ಸರಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ ಬಂದು, ಸಿಸ್ಟರ್, ಸೂಪರ್ ಸಿಸ್ಟರ್, ನೀನು ಏನು ಅನ್ಕೊಂಡಿದ್ದೋ ಅದನ್ನೇ ಮಾಡ್ಬಿಡ್ತೀಯಾ ನೋಡು. ಇನ್ಮೇಲೆ ಗೌತಮು ಮಗು ಬಗ್ಗೆ ಯೋಚನೆ ಮಾಡೋದಿಲ್ಲ, ಮಗು ಫ್ಯೂಚರ್ ಬಗ್ಗೆ ಏನೂ ಯೋಚನೆ ಮಾಡಲ್ಲ, ಹಾಗೆ ಮಾಡಿದೀಯಾ. ನೀನೇ ನಮ್ಮಮ್ಮ, ನಿಮ್ಮ ಮಕ್ಕಳೇ ನನ್ನ ಮಕ್ಕಳು ಅಂತ ನೋಡ್ಕೊಳ್ಬೇಕು, ಆ ಥರ ಮಾಡಿದ್ಯಾ ಅಂತೇಳಿ ಲಕ್ಷ್ಮೀಕಾಂತ್ ಶಕುಂತಲಾ ಹತ್ರ ಹೇಳ್ತಾ ಇರ್ತಾನೆ. ಸಿಸ್ಟರ್, ನೀನು ಹೀಗೆ ಮಾಡಬೇಕು, ಗೌತಮ್ ಯಾವಾಗಲೂ ನಿನ್ನ ಮುಷ್ಟಿಲೇ ಇರಬೇಕು, ನಿನ್ನ ಹಿಡಿತದಲ್ಲೇ ಇರಬೇಕು, ಆ ಥರ ನೋಡ್ಕೋಬೇಕು ನೀನು ಅಂತ ಹೇಳ್ತಾರೆ. ಈ ಕಡೆ ಭೂಮಿಕಾ ರೂಮಲ್ಲಿದ್ದಾಗ ಗೌತಮ್ ಅಲ್ಲಿಗೆ ಬರ್ತಾರೆ. ಗೌತಮ್ ಬಂದಿದ್ದು ನೋಡಿ, ಗೌತಮ್ ಅವರೇ, ನೀವು ಹಾಸ್ಪಿಟ್ಲಿಗೆ ಹೋಗಿದ್ರಾ, ಡಾಕ್ಟರ್ ಏನಂದ್ರು ಅಂತ ಭೂಮಿಕಾ ಕೇಳ್ತಾಳೆ. ಆಗ ಗೌತಮ್, ಇಲ್ಲ ಭೂಮಿಕಾ ಅವರೇ, ನಾನು ಹೋಗೋಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಗೌತಮ್ ಅವರೇ, ನೀವು ಹೋಗ್ಬೇಕು ತಾನೇ, ನಿಮ್ಗಾಗಿಲ್ಲ ಅಂದ್ರೆ ನನ್ಗಾದ್ರು ಹೇಳಿದ್ರೆ ನಾನಾದ್ರೂ ಹೋಗಿ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೆ, ನೀವು ಹೇಳ್ಬೇಕಿತ್ತು ನನಗಾದ್ರು ಅಂತಾರೆ ಭೂಮಿಕಾ. ಆಗ ಗೌತಮ್, ಭೂಮಿಕಾ ಅವರೇ, ನೀವೀಗ ಆ ಥರ ಎಲ್ಲ ರಿಸ್ಕ್ ತಗೊಳ್ಬೇಡಿ, ನಾನು ಇದೀನಲ್ವಾ, ಡಾಕ್ಟರ್ ಫೋನ್ ಮಾಡಿದ್ದೆ, ಅವರು ಇನ್ನು 2-3 ದಿನ ಆಗುತ್ತೆ, ಇನ್ನೊಂದೆರಡು ರಿಪೋರ್ಟ್ ಬರೋದು ಅಂತ ಹೇಳಿದ್ದಾರೆ, ನಾನೇ ಹೋಗಿ ಕಲೆಕ್ಟ್ ಮಾಡ್ಕೊತೀನಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತಾರೆ. ಆಗ ಭೂಮಿಕಾ ಗೌತಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾಳೆ, ಗೌತಮ್ ಅವರೇ, ನಾಳೆ ನಾವಿಬ್ಬರು ಜೊತೆಗೆ ಹೋಗೋಣವಾ ಅಂತ. ಆಗ ಗೌತಮ್, ಇಲ್ಲ ಭೂಮಿಕಾ ಅವರೇ, ನಂಗೆ ನಾಳೆ ತುಂಬ ಕೆಲಸ ಇದೆ, ನಾನೇ ಹೋಗಿ ಬರ್ತೀನಿ ಬಿಡಿ, ಬೇಡ ನೀವು ಅಂತಾರೆ. ಆಗ ಗೌತಮ್, ಭೂಮಿಕಾ ಅವರೇ, ಒಂದು ಸ್ವಲ್ಪ ಕಾಫಿ ಸಿಗುತ್ತಾ ಅಂತ ಕೇಳ್ತಾರೆ. ಆಗ ಭೂಮಿ ಕಾಫಿ ತರಕ್ಕೆ ಅಂತ ಹೋದಾಗ ಗೌತಮ್ ಯೋಚನೆ ಮಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಮಕ್ಕಳ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ದೀರಾ, ನಿಮ್ಗೆ ಹೆಂಗ್ ನಾನು ಸುಳ್ಳು ಹೇಳೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ಮೊದಲೇ ನೀವು ತುಂಬಾ ಸೆನ್ಸಿಟಿವ್, ಡಾಕ್ಟರ್ ಹೇಳಿರೋದೇನಾದ್ರೂ ನಿಮ್ಗೆ ಹೇಳ್ಬಿಟ್ರೆ ತುಂಬಾ ಬೇಜಾರು ಮಾಡ್ಕೊಂತೀರಾ. ನೀವು ಯಾವಾಗಲೂ ನನಗೆ ಖುಷಿಯಾಗಿರ್ಬೇಕು, ನಿಮಗೆ ಈ ವಿಷಯ ಹೇಳೋಕ್ಕೆ ನನ್ನ ಕೈಲಂತೂ ಆಗಲ್ಲ ಅಂತ ಗೌತಮ್ ಅವ್ರು ಅನ್ಕೊಂತಾ ಇರ್ತಾರೆ. ಈ ಕಡೆ ರಾತ್ರಿ ಆಗಿರುತ್ತೆ. ಗೌತಮ್ ಮತ್ತು ಭೂಮಿಕಾ ಇಬ್ರು ಮಲಗಿರ್ತಾರೆ. ಆಗ ಭೂಮಿಕಾ ಮಲಗಿದ್ರು ನಿದ್ದೆ ಬರ್ತಾ ಇರಲ್ಲ. ಆಗ ಗೌತಮ್ ಅವರೇ ಮಲಗಿದ್ದೀರಾ ಅಂತ ಭೂಮಿಕಾ ಕೇಳ್ತಾರೆ. ಆಗ ಗೌತಮ್, ಇಲ್ಲ ಭೂಮಿಕಾ ಅವರೇ, ನನಗೆ ನಿದ್ದೆ ಬರ್ತಾ ಇಲ್ಲ ಯಾಕೋ ಅಂತಾರೆ. ಅದಕ್ಕೆ ನಾಳೆ ಹಾಸ್ಪಿಟಲ್ ಅಲ್ಲಿ ಏನ್ ರಿಪೋರ್ಟ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೌತಮ್ ಅಂತ ಕೇಳ್ತಾಳೆ ಭೂಮಿಕಾ. ನಾಳೆ ನಾವು ಇಬ್ರು ಗುಡ್ ನ್ಯೂಸ್ ಕೇಳ್ತೀವಲ್ವಾ, ಇದಕ್ಕೆ ನಮಗೆ ಇವತ್ತಿಂದನೇ ನಿದ್ದೆ ಬರ್ತಾ ಇಲ್ಲ ಅಂತ ಭೂಮಿ ಹೇಳ್ತಾಳೆ. ಹೌದು ಭೂಮಿಕಾ ಅವರೇ, ಹಾಗಂತ ನಿದ್ದೆ ಮಾಡ್ದಿರಕ್ಕಾಗತ್ತಾ, ಇವಾಗ ನಿದ್ದೆ ಮಾಡಿದ್ರೆ ತಾನೇ ನಾವು ನಾಳೆ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದು. ಆಗ ಇಬ್ರು ಮಲಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಭೂಮಿಕಾ ಶುರು ಮಾಡ್ತಾಳೆ. ಗೌತಮ್ ಅವರೇ, ನೀವು ನಿಮ್ಮ ತಂಗಿ ಮಗಳು ಮತ್ತೆ ಆನಂದ್ ಮಕ್ಕಳು ಜೊತೆ ಖುಷಿಯಾಗಿ ಆಟ ಆಡ್ತಾ ಇರ್ತೀರಾ, ನಿಮಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು ಅಂತ ಭೂಮಿ ಹೇಳ್ತಾಳೆ. ಆಗ ನನಗೆ ಅನಿಸ್ತಾ ಇತ್ತು, ನಮ್ದೇ ಒಂದು ಮಗು ಆದ್ರೆ ನೀವು ಎಷ್ಟು ಪ್ರೀತಿಯಿಂದ ಮಗು ನೋಡ್ಕೊಂತೀರಾ ಅಂತ. ಭೂಮಿ, ಗೌತಮ್ ಅವರೇ, ನಮ್ಮ ಮಗು ಹೇಗಿರ್ಬೇಕು ಗೊತ್ತಾ, ಗುಂಡುಗೆ ನಿಮ್ ತರನೇ ವೈಟ್ ಆಗಿರ್ಬೇಕು, ಟೆಡ್ಡಿ ಬೇರ್ ತರ ಇರ್ಬೇಕು ಅಂತ ಗೌತಮ್ ಹೇಳ್ತಾರೆ ಭೂಮಿಕಾ. ಗೌತಮ್ ಅವರೇ, ನಿಮಗೆ ಗಂಡು ಮಗು ಇಷ್ಟನಾ ಹೆಣ್ಮಗು ಇಷ್ಟನಾ ಅಂತ ಭೂಮಿ ಕೇಳಿದಾಗ, ಅಯ್ಯೋ ಭೂಮಿ ಅವರೇ, ಯಾಕಾಗಿ ಹೇಳ್ತಾ ಇದ್ದೀರಾ, ಅದಕ್ಕಿನ್ನೂ ಟೈಮ್ ಇದೆ, ಮುಂದೆ ಯೋಚನೆ ಮಾಡೋಣ, ಈಗ ಸದ್ಯಕ್ಕೆ ನಿಮ್ ಖುಷಿ ಮುಖ್ಯ ನನಗೆ, ನೀವು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು, ಸಾಕು, ಸುಮ್ಮನೆ ಮಲ್ಕೊಳ್ಳಿ, ನಿದ್ದೆ ಮಾಡಿ ಅಂತ ಹೇಳಿದಾಗ ಭೂಮಿ ಮಲ್ಕೊಂತಾಳೆ. ಭೂಮಿಕನ್ ಮಲಗಿಸಿ ಈ ಕಡೆ ಗೌತಮ್ ಮಲಗದೆ ಯೋಚನೆ ಮಾಡ್ತಾ ಇರ್ತಾರೆ. ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ಭೂಮಿಕಾ, ನಾನು ಇರೋ ನಿಜ ಹೇಳ್ಬಿಟ್ರೆ ಭೂಮಿಕನ್ ಮನ್ಸಿಗೆ ಎಲ್ಲಿ ನೋವಾಗುತ್ತೋ, ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು ಅನ್ಕೊಂಡು ಹಾಗೆ ನಿದ್ದೆ ಮಾಡ್ಬಿಡ್ತಾರೆ. ಬೆಳಗ್ಗೆ ಎದ್ದು ಗೌತಮ್ ಅವರು ಆಫೀಸ್ಗೆ ರೆಡಿಯಾಗಿ ಹೋಗ್ತಿರುವಾಗ ಅಜ್ಜಿ ಬಂದು, ಏನೋ ಗುಂಡು, ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದೇನೋ, ಡಾಕ್ಟರ್ ಏನಂದ್ರು ಅಂತ ಕೇಳ್ತಾರೆ. ಅಜ್ಜಿ, ನಾನು ತುಂಬಾ ಬಿಸಿ ಇದೆ, ಅದಕ್ಕೆ ಮಾಡ್ಕೊಳಕ್ಕಾಗಿಲ್ಲ ಅಂತಾರೆ. ಆಗ ಅಜ್ಜಿಗೆ ಡೌಟ್ ಬರುತ್ತೆ,
ಏನೋ ಸಮಸ್ಯೆ ಇದೆ, ನೀನು ಈ ಥರ ಎಲ್ಲ ನೆಗ್ಲೆಕ್ಟ್ ಮಾಡೋನಲ್ಲ, ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂತಾರೆ. ಆಗ ಗೌತಮ್, ಹೌದು ಅಜ್ಜಿ, ಇಲ್ಲೊಂದು ಸಮಸ್ಯೆ ಇದೆ, ಆದರೆ ಸಮಸ್ಯೆ ಇರೋದು ಭೂಮಿಗಲ್ಲ ನನಗೆ. ನಾನು ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಗೌತಮ್. ಅದನ್ನ ಕೇಳಿಸ್ಕೊಂಡು ಭೂಮಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಅಜ್ಜಿ ಸಮಾಧಾನ ಮಾಡ್ತಾ ಇರ್ತಾರೆ, ಈಗಿನ ಮೆಡಿಷನ್ನು ತುಂಬಾ ಅಡ್ವಾನ್ಸ್ ಆಗಿದೆ, ನೀನ್ ತಲೆ ಕೆಡಿಸ್ಕೋಬೇಡ, ನಿಮಗೆ ಮಗು ಆಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ನಿಮಗೂ ಮಕ್ಕಳಾಗುತ್ತೆ, ನೀವು ಚೆನ್ನಾಗಿರ್ತೀರಾ. ಫಾರಿನಿಂದ ಗೌತಮು ಡಾಕ್ಟರ್ನ ಕರೆಸ್ತಾನೆ. ನೀನ್ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಭೂಮಿಗೆ. ಇದನ್ನೆಲ್ಲ ಕೇಳಿಸ್ಕೊಂಡ ಶಕುಂತಲಾ ತುಂಬಾ ಟೆನ್ಷನ್ ಆಗ್ತಾರೆ. ಏನಿದು ಒಂದು ಅರ್ಥನೇ ಆಯ್ತಾ ಇಲ್ಲಲ್ಲ, ನಡೆದಿರೋದೇ ಬೇರೆ, ಇಲ್ಲಿ ಇವ್ರಿ ಮಾತಾಡ್ತಿರೋದೇ ಬೇರೆ. ಅಲ್ಲಿ ನೋಡಿದ್ರೆ ಭೂಮಿಕಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಗೌತಮ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಶಕುಂತಲಾ. ಆಗ ಅಲ್ಲಿ ಲಕ್ಷ್ಮೀಕಾಂತ್ ಬಂದು, ಸಿಸ್ಟರ್, ನೀನ್ ಬಿಟ್ಟಿರೋ ಬಾಣ ಸರಿಯಾಗಿ ಹೋಗಿಲ್ಲ ಅನ್ಸುತ್ತೆ, ನೀನೇ ಈಗ ಹೋಗಿ ಈಗೊಂದ್ ಬಾಣ ಬಿಡು ಸಿಸ್ಟರ್, ಅದು ಹೋಗೋರಿಗೆ ಸರಿಯಾಗಿ ತಾಗ್ಬೇಕು ಅಂತಾನೆ ಅಂತ ಲಕ್ಷ್ಮೀಕಾಂತ್ ಹೇಳಿದಾಗ, ಇರೋ ಅಣ್ಣ, ಯೋಚನೆ ಮಾಡಿದ್ದೀನಿ. ಈಗ ಆ ಡಾಕ್ಟರ್ ಬಂದು ಇವರಿಬ್ಬರನ್ನ ಭೇಟಿ ಆಗ್ಬೇಕು, ಇಲ್ಲ ಈ ಭೂಮಿನೇ ಹೋಗಿ ಡಾಕ್ಟರ್ನ ಭೇಟಿ ಆಗ್ಬೇಕು, ಆ ತರ ಒಂದು ಪ್ಲಾನ್ ಮಾಡಿದೀನಿ ಅಂತ ಶಕುಂತಲಾ ದೇವಿ ಹೇಳ್ತಾರೆ. ಆ ಕಡೆ ಆನಂದ್ ಗೌತಮ್ಗೆ ಸಮಾಧಾನ ಮಾಡಿ, ಗೆಳೆಯ, ನೀನೇನು ಯೋಚನೆ ಮಾಡ್ಬೇಡ, ನಾವು ಇನ್ನೊಬ್ರು ಡಾಕ್ಟರ್ನ ಭೇಟಿಯಾಗಿ ಅವ್ರ ಒಪಿನಿಯನ್ ತಗೊಳ್ಳೋಣ. ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ ಅವ್ರ ಕನ್ಸಲ್ಟೇಷನ್ ಮಾಡಿ ಅವ್ರ ಹತ್ರ ಒಪಿನಿಯನ್ ತಗೊಳ್ಳೋಣ, ಅದ್ರಲ್ಲಿ ಏನು ತಪ್ಪಿಲ್ಲ ಕಣೋ. ಇಲ್ಲ ಗೆಳೆಯ, ನಾವು ಆ ರೀತಿ ಎಲ್ಲ ಹೋಗಕ್ಕಾಗಲ್ಲ, ಪದೇ ಪದೇ ಭೂಮಿನ ಬೇರೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕಾಗಲ್ಲ. ನಾವು ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಏನಾದ್ರು ಹೇಳೋದು, ಅದು ಭೂಮಿಗೆ ಗೊತ್ತಾಗೋದು, ಇದರಿಂದ ಭೂಮಿಗೆ ಅವ್ರು ಬೇಜಾರು ಮಾಡ್ಕೊಳೋದು, ಇದೆಲ್ಲ ನನಗೆ ಇಷ್ಟ ಆಗಲ್ಲ, ಬೇಡ ಗೆಳೆಯ ಹೋಗೋದು ಅಂತ ಗೌತಮ್ ಹೇಳ್ತಾನೆ. ಆಮೇಲೆ ಭೂಮಿಕಾ ರಾತ್ರಿ ಗಂಡು ಮಗು ಇಷ್ಟನೋ ಹೆಣ್ಮಗು ಇಷ್ಟನೋ ಅಂತ ಕೇಳ್ತಾ ಇದ್ಲು ಗೆಳೆಯ ಅಂತ ಗೌತಮ್ ಹೇಳ್ತಾ ಇರುವಾಗ, ಆಗ ಆನಂದ್ ಅವರು, ಗೆಳೆಯ ನಿನಗೆ ಒಳ್ಳೇದೇ ಆಗುತ್ತೆ, ಒಳ್ಳೆಯವರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ದೇವ್ರಿದ್ದಾನೆ ಅಂತೇಳಿ ಗೌತಮ್ನ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.